ಇವತ್ತಿಗೆ ನಮ್ಮೊಬ್ಬ ಯಾರು ಇರ್ಲಿ ಅವ ಇಂಡಿಯಾದವನು ಒಬ್ಬ 6 ದಿನ ಆಯ್ತು ಮಣ್ಣೊಳಗೆ ಸಿಕ್ಕಾಸ್ಕೊಂಡು ಬಿಟ್ಟಿದ್ದಾನೆ. ಈಗಲೂ ನಮಗೆ ತೆಗಿಯಕ್ಕಾಗಿಲ್ಲ ಅವನನ್ನ. ಆದ್ರೆ ನಾವು ಬೇಕಂತ ಇರಲಿದ್ರೆ ರಾತ್ರಿನೂ ಕೆಲಸ ಮಾಡಬಹುದಿತ್ತು. ನಮ್ಮ ಹತ್ರ ಬೇಕಾದಷ್ಟು ಮೆಷಿನರೀಸ್ ಇದೆ, ಕೆಲಸಗಾರಗಳು ಇದೆ. ಆದ್ರೆ ಅದು ಮಾಡಲಿಕ್ಕೆ ಮನಸ್ಸು ಇಟ್ಟಿದ್ರೆ ಮಾಡಬಹುದು. ಆದ್ರೆ ನಮ್ಮ ಪೊಲಿಟಿಷಿಯನ್ಸ್ ಆಗಿ ನಮ್ಮ ಬ್ಯೂರೋಕ್ರಾಟ್ಸ್ ಆಗಲಿ ಅದು ಮಾಡಬೇಕಂತೇಳಿ ಒಂದು ಮನಸ್ಸು ಇರಬೇಕು. ಹಂಗಾದ್ರೆ ಇದೆಲ್ಲ ಕೆಲಸ ಆಗತ್ತೆ. ನನಗೆ ಒಂದು ರಿಕ್ವೆಸ್ಟ್ ಇರೋದು, ನಮ್ಮಿಲ್ಲಿರೋ ಊರಲ್ಲಿರುವ ಅಕ್ಕಪಕ್ಕ ಇರುವ ಎಲ್ಲಾ ಯಂಗ್ಸ್ಟರ್ಸ್, ಇಡೀ ಕರ್ನಾಟಕ ಯಂಗ್ಸ್ಟರ್ಸ್ ಬರಬೇಕು. ಒಬ್ಬ ಹುಡುಗ, ಅವನು ಯಾರು ಇರಲಿ, ಒಬ್ಬ ಮನುಷ್ಯ ಇದರೊಳಗಡೆ ಸಿಕ್ಕಾಸ್ಕೊಂಡು ಬಿದ್ದಿದೆ. ಬರೀ ಒಂದು ಹುಡುಗನಿಗೋಸ್ಕರ ಇಲ್ಲ, ಇಲ್ಲಿರೋ ಗ್ರಾಮವಾಸಿಗಳು, ಇಲ್ಲಿರೋರು, ಅವರಿಗೂ ಹೇಳಕ್ಕೆ ಕೇಳಕ್ಕೆ ಯಾರು ಇಲ್ಲ. ಅವರನ್ನು ಹೊರಗಡೆ ತೆಗಿಯಕ್ಕೆ ಪ್ರಯತ್ನ ಮಾಡಲಿಕ್ಕೆ ಎಲ್ಲರೂ ಬರಬೇಕು. ದಯವಿಟ್ಟು ಸ್ವಲ್ಪ ಸ್ಥಳೀಯರ ಸಪೋರ್ಟ್ ಬೇಕಾಗಿದೆ. ಕೆಲಸ ಮಾಡ್ಲಿಕ್ಕೆ ಅನುಮತಿ ನೀಡಬೇಕಂತ ಕೇಳ್ಕೊತೀವಿ ನಾವು. ಕರ್ನಾಟಕ ಸರ್ಕಾರದವ್ರು ಕೇಳ್ಕೋಬೇಕು. ಅವ್ರ ಪರವಾಗಿ ನಾವು ಊರಿನವರಾಗಿ ಕೇಳ್ತಿದ್ದೇವೆ. ಯಾಕಂದ್ರೆ ವರ್ಕ್ ಮಾಡ್ಲಿಕ್ಕೆ ಕೊಡ್ತಾ ಇಲ್ಲ ನೈಟ್ ಎಲ್ಲ. ದಯವಿಟ್ಟು 24 ಗಂಟೆಗಳ ಕಾಲ ಇವರಿಗೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ, ಅನುಮತಿ ಕೊಡಿ ಅಂತ ಕೇಳ್ಕೊತೀವಿ. ಕರ್ನಾಟಕ ಸರ್ಕಾರಕ್ಕೆ, ನಮ್ಮ ಪ್ರಧಾನಮಂತ್ರಿಯವರಿಗೂ ಕೇಳ್ಕೊಳ್ತೇವೆ ನಾವು. ದಯವಿಟ್ಟು ಅವ್ರಿಗೊಂದು ಹೆಲ್ಪ್ ಮಾಡಿ. ಊರು ಬಿಟ್ಟು ಇಲ್ಲಿ ಬಂದು ಇಷ್ಟು ಬೆಳಗಿಂದ ಸಂಜೆ ತನ ಇಲ್ಲೇ ಇದ್ದಾರೆ. ಅವ್ರದ್ದು ಒಬ್ಬನ ಸಲುವಾಗಿ ಅವರು ಅಷ್ಟು ಹೋರಾಡ್ತಿದ್ದಾರೆ. ಇಡೀ ಊರ್ ಜನ ಬಂದಿದ್ದಾರೆ ಇಲ್ಲಿ ಕೆಲಸ ಮಾಡ್ಲಿಕ್ಕೆ. ದಯವಿಟ್ಟು ಅವ್ರಿಗೆ ಅನುಮತಿ ಮಾಡಿಕೊಡಿ. ಕರ್ನಾಟಕ ಸರ್ಕಾರ, ನಮ್ಮ ಕರ್ನಾಟಕದಿಂದ ಒಂದು ನ್ಯೂಸ್ ಚಾನೆಲ್ ಇಲ್ಲ. ಬಾಕಿ ವಿಷಯ ಇದ್ರೆ ಏನಾದ್ರೂ ಇದ್ರೆ ಎಲ್ಲರೂ ಮಾತಾಡ್ತಾರೆ. ಒಂದು ಡ್ರೈವರ್ಗೆ ಈ ತರ ಸಪೋರ್ಟ್ ಎಷ್ಟು ತೊಂದರೆ ಆಗ್ತಿದೆ ಅಂದ್ರೆ, ಒಂದು ಜೀವ ಏನ್ ನಾಳೆ ಮಾಡುವ ಅಂತ ಹೇಳಿ ಇವತ್ತೇ ಮಾಡ್ಬೇಕು, ಇಮಿಡಿಯೇಟ್ಲಿ ಕೆಲಸ ಮಾಡ್ಬೇಕು. 6 ದಿವಸ ಆಯ್ತು, ಇನ್ನೇನು ಒಬ್ರು ಕಾಣ್ತಾರೆ, ಒಬ್ರು ಕಾಣ್ತಿಲ್ಲ ಇಲ್ಲಿ. 6 ದಿನ ಆಯ್ತು, ಯಾರಿಗೂ ಒಂದು ಊಟನೂ ಸಿಕ್ಕಿಲ್ಲ. 150-200 ಜನ ಕೇರಳದಿಂದ ಬಂದಿದ್ದಾರೆ. ಎಲ್ಲಿ ಅವ್ರಿಗೆ ಮಲೆಯೋದು, ಎಲ್ಲಿ ನಿಲ್ಬೇಕು ಅವ್ರಿಗೆ ಏನು ಗೊತ್ತಿಲ್ಲ. ಮಲಗ್ಲಿಕ್ಕೆ ಸರಿ ಜಾಗ ಇಲ್ಲ, ಅವರಿಗೆ ತಿನ್ಲಿಕ್ಕೆ ಊಟ ಇಲ್ಲ, ಹೊಟ್ಟೆ ತುಂಬಾ. ಅವ್ರಾದ್ರೂ ಪಾಪ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ. ಅವರಿಗೂ ಕೆಲಸ ಮಾಡ್ಲಿಕ್ಕೆ ಕೊಡ್ತಾ ಇಲ್ಲ, ಅವರಿಗೂ ಕೆಲಸ ಮಾಡ್ಲಿಕ್ಕೆ ಕೊಡ್ತಾ ಇಲ್ಲ. ಹೇಳ್ತಿದ್ದಾರೆ 10 ಡ್ರೈವರ್ ನಾವೇ ಹಾಕೊಳ್ತೀವಿ, ಕೆಲಸ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ರಿ. ಏನಕ್ಕೆ ಅವಕಾಶ ಮಾಡ್ಕೊಡ್ತಿಲ್ಲ ಅಂತ ನೀವು ಕೇಳುದು ನಾವು. ದಯವಿಟ್ಟು ಅವರಿಗೆ ಸ್ವಲ್ಪ ಸಹಕಾರ ನೀಡಿ. ಹಾಗೆ ಸ್ಥಳೀಯ ಜನರು, ಊರು ಅಂಕೋಲ, ಕುಮಟಾ, ಹೊನ್ನಾವರ, ಹಾಗೆ ನಮ್ಮ ಶಿರೂರು, ಆಂಧ್ಲೆ, ಗೋಕರ್ಣ, ಎಲ್ಲ ಸಪೋರ್ಟ್ ಮಾಡ್ಕೊಡಿ. ಸ್ವಲ್ಪ ಜನ ಒಕ್ಕಟ್ಟಾಗಿ ಬಂದು ಸ್ವಲ್ಪ ನೆಗ್ಲಿಜೆನ್ಸಿಯಿಂದ ಆಗಿದ್ದು ನನಗೆ ತಿಳಿದಿದ್ದ ಮಟ್ಟಿಗೆ. ಮತ್ತೆ 10 ಟೋಲ್ ಮಾಡ್ತಾರೆ ಇಲ್ಲಿ. ರೋಡ್ ಕ್ಲಿಯರ್ ಆಗಿಲ್ಲ, ಇನ್ನು ರೋಡ್ ಮಾಡಿಲ್ಲ, ಟೋಲ್ ಮಾಡಿದ್ದಾರೆ. ಎಲ್ಲ ಜನರು ವಸೂಲಿ. ವಿಷಯ ಏನಂದ್ರೆ, ಇದೇ ಘಟನೆ ಪುನಃ ನಡೆಯಕ್ಕೆ ಚಾನ್ಸ್ ಇದೆ. ಯಾಕೆಂದ್ರೆ ಇಲ್ಲಿ ಇರುವ ಎಲ್ಲಾ ರೋಡ್ ಹೈವೇದಲ್ಲೂ ಇಂಥ ಡೇಂಜರಸ್ ಮಣ್ಣು ಹಂಗೆ ನಿಂತಿದೆ. ಮಾಡಿ ನೆಕ್ಸ್ಟ್ ಟೈಮ್ ಇಂಥ ಒಂದು ಘಟನೆ ನಡೀಬಾರದು. ಮಾನ್ಯ ವೀಕ್ಷಕರೇ, ಅಳಿದು ಉಳಿದವರು ಕಂಡಂತೆ ಸ್ವಾಗತ ಸುಸ್ವಾಗತ. ಎಲ್ಲಿ ನೋಡಿದ್ರು ಎದ್ದು ಬಾ ಅರ್ಜುನ ಅನ್ನುವಂಥದ್ದನ್ನ ನೀವು ಕೇಳಿರ್ತೀರಾ. ಯಾಕಂತ ಹೇಳಿದ್ರೆ ಅಂತ ದೊಡ್ಡ ಘೋರ ದುರಂತ ರಾಜ್ಯದಲ್ಲಿ ಮೊನ್ನೆ ನಡೆಯುತ್ತೆ. ಇದರಿಂದ 50 ವರ್ಷದ ಹಿಂದೆ ಹೋದ್ರೂ ಒಂದು ದೊಡ್ಡ ಘೋರ ದುರಂತ ಇದೇ ರೀತಿ ನಡೆದಿರುತ್ತೆ. ಆದ್ರೆ ಇವತ್ತು ನಮ್ಮಲ್ಲಿ ಎಲ್ಲ ಟೆಕ್ನಾಲಜಿ ಅಂತ ಹೇಳಿದ್ರೆ, ಚಂದ್ರನ ಮೇಲೆ ಏನಿದೆ, ಆಕಾಶದಲ್ಲಿ ಯಾವ್ಯಾವ ಗ್ರಹಗಳಿದೆ, ಭೂಮಿಯೊಳಗೆ ಎಲ್ಲಿ ಲಿಥಿಯಂ ನಮಗೆ ಸಿಗುತ್ತೆ, ಎಲ್ಲಿ ಖನಿಜ ಸಿಗುತ್ತೆ, ಎಲ್ಲೆಲ್ಲಿ ಏನೇನಿದೆ, ಖನಿಜ ಎಲ್ಲಿದೆ, ಬಂಗಾರ ಎಲ್ಲಿದೆ, ಇದನ್ನೆಲ್ಲ ಗುರುತು ಹಿಡಿಯುವಂತ ಸಾಧನ ಬಳಕೆ ವಸ್ತುಗಳು ನಮ್ಮ ಹತ್ರ ಇದೆ. ಅದ್ರ ತುಂಬಾ ದುರಾದೃಷ್ಟ ಅಂದ್ರೆ, ಇಲ್ಲಿವರೆಗೂ ಅರ್ಜುನ ಅಂತ ಗುಡ್ಡ ಕುಸಿದ ಕೂಡಲೇನೆ ಹೈವೇಲಿ ಹೋಗುವಂತ ಲಾರಿ ನೀರಲ್ಲಿ ಬೀಳುತ್ತೆ. ನೀರಲ್ಲಿ ಬಿದ್ದ ನಂತರ ಮಣ್ಣಡಿಯೊಳಗೆ ಹೋಗ್ತಾನೆ. ಆದ್ರೆ ಇನ್ನೂವರೆಗೂ ಆ ಲಾರಿಯನ್ನ ಹುಡುಕ್ಲಿಕ್ಕೆ ಆಗ್ತಾ ಇಲ್ಲ. ಆ ವ್ಯಕ್ತಿ ಜೀವಂತ ಇದಾನ, ಏನಾಗಿದಾನ ಅನ್ನೋದು ಆಗ್ತಾ ಇಲ್ಲ. ಬರೀ ಈಗ ತಾನೇ ಅಂದ್ರೆ 10 ದಿನ ಕಳೆದ ನಂತರ ಈಗ ಕ್ಯಾಬಿನ್ ಒಳಗೆ ಆ ವ್ಯಕ್ತಿ ಇದ್ದ. ಕ್ಯಾಬಿನು ಮತ್ತೆ ಲಾರಿಯ ಕೆಲವೊಂದು ಅವಶೇಷಗಳು ಪತ್ತೆ ಆಗುತ್ತಿದೆ ಅನ್ನುವಷ್ಟೇ ಈಗ ಸುದ್ದಿ ಬರ್ತಾ ಇದೆ ಈಗ. ಹಾಗಾದ್ರೆ 50 ವರ್ಷದ ಹಿಂದೆ ಏನಾಗಿತ್ತು ಅಂತ ದುರಂತ ಮಂಗಳೂರಿನಲ್ಲಿ ನಡೆಯುತ್ತೆ. ಮಂಗಳೂರಿನ ಬಿಸಿ ರೋಡ್ನಿಂದ ಹಿಡಿದು ಉಪ್ಪಿನಂಗಡಿವರೆಗೆ ಸೀದಾ ಇವತ್ತಿಗೆ ನೇತ್ರಾವತಿ ನದಿ ಇದೆ. ಈ ನದಿ ಪೂರ್ತಿ ಬಾಯಿ ಬಿಟ್ಟು ಬಿಡುತ್ತೆ. ಬಾಯಿ ಬಿಟ್ಟು ಕೂಡ್ಲೇನೆ ಅಂದ್ರೆ ಅಷ್ಟು ಮಹಾರಣ ಭೀಕರ ಮಳೆ ಆಗುತ್ತೆ.
ಮಳೆ ಹೊಡೆತಕ್ಕೆ ನೇತ್ರಾವತಿ ನದಿ ತುಂಬ ಎಲ್ಲಿ ಬೇಕಂದ್ರಲ್ಲಿ ಪ್ರವಾಹ ಸೃಷ್ಟಿ ಮಾಡಿದ ಕೂಡಲೇ ಬೆಳಗ್ಗೆ ಇರುವಂತ 5,000 ಮನೆಗಳು ಸಂಜೆ ಹೊತ್ತಿಗೆ ಅಲ್ಲಿ ಮನೆಗಳೇ ಇರುವುದಿಲ್ಲ, ಕೇವಲ ನೀರಷ್ಟೇ ಇರುತ್ತೆ. ಆದ್ರಲ್ಲಿ ಎಲ್ಲರ ಪ್ರಾಣವನ್ನು ಉಳಿಸಲಾಗುತ್ತೆ. ಅದನ್ನು 50 ವರ್ಷದ ಹಿಂದೆ ಕೇವಲ ನಾಡ ಡೋಣಿಗಳನ್ನ ಇಟ್ಕೊಂಡು ಅಂತ ಹೇಳಿದ್ರೆ ಮನುಷ್ಯ ಏನು ಹೊಟ್ಟು ಹೊಡಿತಾನ ಆ ಡೋಣಿಗಳನ್ನ ಇಟ್ಕೊಂಡು. ಆದ್ರೆ ಇವತ್ತಿಷ್ಟೆಲ್ಲ ಟೆಕ್ನಾಲಜಿ ನಮ್ಮ ಕೈಯಲ್ಲಿ, ಭೂಮಿ ಒಳಗೆ ಹುದುಗಿದವರು ಸತ್ತಿದಾರೋ ಬದುಕಿದಾರೋ ಅಂತ ಗೊತ್ತಾಗ್ತಾ ಇಲ್ಲ, ಅವ್ರು ಇದಾರೋ ಇಲ್ಲ ಅನ್ನೋದು ಇಲ್ಲಿವರೆಗೂ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಇದೇ ವಿಷಯವನ್ನ ಇವತ್ತು ಚರ್ಚೆ ಮಾಡ್ತಾ ಹೋಗೋ ಬನ್ನಿ. ನಮ್ಮಲ್ಲಿ ಇತ್ತೀಚೆಗೆ ಏನು ಹೈವೇಗಳು ದೊಡ್ಡದಾಗಿ ನಿರ್ಮಿಸ್ತಾ ಇದ್ದಾರೆ, ಹೈವೇಗಳು ಮಾಡೋರು ಯೋಚನೆ ಮಾಡ್ತಾ ಇಲ್ಲ ಇದು ಎಷ್ಟು ಪ್ರಕೃತಿ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಅತಿ ಹೆಚ್ಚು ದೊಡ್ಡ ಹೈವೇಗಳು ಮಾಡಿದಾಗ ಉಷ್ಣ ಹೆಚ್ಚು ಉತ್ಪತ್ತಿ ಆಗ್ತಾ ಮಳೆಗಳನ್ನು ಚದುರಿಸುವುದು, ಇಲ್ಲಾಂದ್ರೆ ವಿಪರೀತ ಮಳೆ ಬೀಳಲಿಕ್ಕೆ ಶುರುವಾಗುತ್ತೆ. ಅದೇ ರೀತಿನೇ ಏನು ಮಂಗಳೂರಿನಿಂದ ಗೋವಾಕ್ಕೆ ಹೋಗುವಂಥ ಕಾರವಾರ, ಅಂಕೋಲಾ, ಗೋಕರ್ಣ ಕನೆಕ್ಟ್ ಆಗುವಂಥ ಏನು ರಾಷ್ಟ್ರೀಯ ಹೆದ್ದಾರಿ ಇದೆ, ಈ ಹೆದ್ದಾರಿ ಏನು ಇತ್ತೀಚೆಗೆ ಓಪನ್ ಆಗಿದೆ. ಈ ಹೆದ್ದಾರಿಯಲ್ಲೇ ಏನು ಜೊಯ್ಡಾದಿಂದ ಬರುವಂಥ ಒಂದು ಲಾರಿ ತುಂಬಿಕೊಂಡು ಬರುವಂಥ ಒಬ್ಬ ವ್ಯಕ್ತಿ ಲಾರಿಯಲ್ಲಿ ಈ ಹೈವೇಯಲ್ಲೇ ಬರ್ತಾ ಇರ್ತಾನೆ. ಹಿರೂರು ಎಂಬ ಗುಡ್ಡ ಪ್ರದೇಶ ಏನಿದೆ, ಈ ಗುಡ್ಡ ಪ್ರದೇಶದಲ್ಲಿ ಬರುವ ಮಳೆ ವಿಪರೀತ ಜಾಸ್ತಿಯಾಗಿ ಇಲ್ಲೇನು ಹೈವೇ ಮಾಡೋರು ರಸ್ತೆಯನ್ನು ಕಡ್ದು ಹೈವೇ ಮಾಡಿದ್ದಾರೆ. ಇವತ್ತೆಲ್ಲ ಅವ್ರ ಹತ್ರ ದೊಡ್ಡ ಸಾಧನೆಗಳಿದೆ. ಆದ್ರೆ ಅವ್ರು ಒಂದು ಸ್ವಲ್ಪ ವಿಚಾರ ಮಾಡಿಬಿಟ್ಟಿದ್ರೆ ಈ ರಸ್ತೆನ ಯಾವ ರೀತಿ ಮಾಡ್ಬೇಕು ಅನ್ನೋದ್ರೆ ಈ ದುರಂತನೇ ಆಗ್ತಾ ಇರಲಿಲ್ಲ ಅನಿಸುತ್ತೆ. ಗುಡ್ಡನೇ ಅಡ್ಡಕ್ಕಡ್ಡ ಕಡ್ದಾಗ ಅಲ್ಲಿ ಮೇಲಿರುವಂಥ ಏನು ಮರಗಳಿದಾವೆ ಅದೂ ದೊಡ್ಡ ಪಶ್ಚಿಮ ಘಟ್ಟದ ಮರಗಳು, ಅವೆಲ್ಲಾನು ಏನಂತ ಹೇಳಿ ನದಿಗಳ ಲೈಫ್ ಲೈನ್ಸ್ ಏನು ಮೋಡಗಳ ಮೇಲೆ ಹೋಗ್ತಾ ಇರುತ್ತೆ ಅದನ್ನ ಹೀರಿಕೊಂಡು ನೀರು ಕೆಳಗ್ಲಿಂದ ಬಿಡುವಂಥ ಲೈನು, ಅಂಥ ಜಾಗದಲ್ಲೇ ಗುಡ್ಡವನ್ನು ಕಟ್ ಮಾಡ್ತಾರೆ. ಅಲ್ಲಿ ಯಾವುದೇ ತಡೆಗೋಡೆಗಳನ್ನು ಏನು ನಿರ್ಮಾಣ ಮಾಡಲಾರ್ದೇನೆ ಕೇವಲ ಅರ್ಜೆಂಟಾಗಿ ಏನಂತ ಹೇಳಿದ್ರೆ ಟೋಲಲ್ಲಿ ದುಡ್ಡು ವಸೂಲಿ ಆಗಬೇಕು, ಹೀಗಾಗಿ ಹೈವೇ ಓಪನ್ ಮಾಡ್ತಾರೆ. ಆಗ ಅಲ್ಲಿ ಹೋಗುವಂಥದ್ದು ಸುಮಾರು ಪ್ರಾಣಗಳು. ಯಾಕಂತ ಹೇಳಿದ್ರೆ ಅದರ ಪಕ್ಕದಲ್ಲಿ ಇರುವಂಥದ್ದೇ ಎಲ್ಲಿ ಇವರು ಗುಡ್ಡ ಕಡ್ದಿದ್ರೆ ಅಲ್ಲಿ ರಸ್ತೆ ನಿರ್ಮಿಸಿದ್ದಾರೆ. ಅದ್ರ ಇನ್ನೊಂದು ಪಕ್ಕದಲ್ಲಿ ಒಂದು ಸೈಡಲ್ಲಿ ಗುಡ್ಡ ಇದ್ರೆ ಇನ್ನೊಂದು ಪಕ್ಕದಲ್ಲಿ ನದಿ ಇದೆ, ಅದು ಗಂಗಾವಳ್ಳಿ ನದಿ. ಸೊ ಯಾವಾಗ ಮಣ್ಣು ಕುಸಿಯುತ್ತೆ, ಮಣ್ಣು ಕುಸಿದ ಕೂಡಲೇ ಏನಲ್ಲಿ ಲಾರಿ ಹೋಗ್ತಾ ಇರುತ್ತೆ, ಆ ಲಾರಿ ಮೇಲೇ ಸೀದಾ ಮಣ್ಣು ಬಂದುಬಿಡುತ್ತೆ. ಲಾರಿ ಹೋಗಿ ಆ ನದಿಯಲ್ಲಿ ಬೀಳುತ್ತೆ. ನದಿ ಮೇಲೆ ಏನಂತ ಹೇಳಿದ್ರೆ ಆ ಮಣ್ಣು, ಆ ಗುಡ್ಡದಿಂದ ಕುಸಿರೋ ಮಣ್ಣೆಲ್ಲ ಅಲ್ಲಿ ಹೋಗುತ್ತೆ. ಅದ್ರ ಕೆಳಗಿಟ್ಟದ್ದಂಥ ಒಬ್ಬರು ಹೋಟ್ಲ್ ಇಟ್ಟಿರ್ತಾರೆ, ಆ ಹೋಟೆಲ್ ಪೂರ್ತಿ ಕುಟುಂಬನೇ ಹೋಗುತ್ತೆ. ಯಾವಾಗ ಆ ಮಣ್ಣು ಅಷ್ಟು ಜೋರಾಗಿ ಆ ನದಿಯಲ್ಲಿ ಬೀಳುತ್ತೆ, ನದಿ ಉಕ್ಕುತ್ತೆ. ನದಿ ಉಕ್ಕಿದ ಕೂಡಲೇ ನದಿ ಆ ಪಕ್ಕದಲ್ಲಿ ಏನು ಮನೆಗಳಿರ್ತವೆ ಆ ಮನೆಗಳು ಸಮೇತನು ಪೂರ್ತಿ ಜಲಾವೃತ ಕುಸಿತಾರೆ. ಅದರಲ್ಲಿ ಯಾರಿದಾರೋ ಇಲ್ಲೋ ಅನ್ನೋದು ಇನ್ನೂವರೆಗೂ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಮೊನ್ನೆಯಿಂದನೂ ಕಳೆದ 10 ದಿನದಿಂದನೂ ಇದರಲ್ಲಿ ಯಾರು ಸತ್ತಿದಾರೋ ಯಾರು ಬದುಕಿದಾರ ಅಂಥೇಳಿ ಇಲ್ಲಿವರೆಗೂ ಬರೀ ಹುಡುಕಾಟನೇ ನಡೀತಾ ಇದೆ, ಗೊತ್ತಿಲ್ಲ. ಆದ್ರೆ ಅರ್ಜುನ ಅನ್ನುವಂಥ ವ್ಯಕ್ತಿ ಏನು ಲಾರಿ ನಡೆಸ್ಕೊಂಡು ಬರ್ತಾ ಇದ್ರು ಜೊಯ್ಡಾದಿಂದ, ಅವರು ಕೇರಳ ಕಡೆ ಹೋಗ್ತಾ ಇದ್ರು, ನಾಟಗಳಂದರೆ ಕಟ್ಟಿಗೆಯನ್ನು ತುಂಬಿಕೊಂಡು. ಇವ್ರ ಗಾಡಿ ಏನು ಪಲ್ಟಿಯಾಗಿ ಮಣ್ಣಿನಡಿ ಒಳಗೆ ಸಿಕ್ಕಾಕೊಳ್ಳುತ್ತೆ. ಆ ಸಮಯದಲ್ಲಿ ಇವರು ಫೋನ್ ಆನ್ ಇರುತ್ತೆ, ಫೋನಿನಿಂದ ಇವರು ಫೋನ್ ಮಾಡ್ತಾರೆ. ಇವರಿಗೆ ಅವರು ಸಂಬಂಧಪಟ್ಟಂಥವ್ರು ಫೋನ್ ಮಾಡಿದಾಗ ಫೋನ್ ರಿಸೀವ್ ಮಾಡ್ತಾರಂತ ಇಲ್ಲಿವರೆಗೆ ಬಂದಿರುವಂಥ ಸುದ್ದಿ. ಅದರ ಅರ್ಥ ಆ ವ್ಯಕ್ತಿಯ ಫೋನ್ ಎಲ್ಲಿದೆ, ಏನಿದೆ, ಲಾರಿ ಎಲ್ಲಿದೆ ಅನ್ನುವಂಥದ್ದನ್ನು ಫೋನ್ನಿಂದಾನು ಪತ್ತೆ ಮಾಡ್ಬೋದಿತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ತುಂಬ ದುರಾದೃಷ್ಟ ಅಂತ ಹೇಳಿದ್ರೆ 10 ದಿನದಿಂದನೂ ಇಲ್ಲಿವರೆಗೂ ಏನೂ ಪತ್ತೆ ಆಗಿಲ್ಲ. ಈಗ ಪತ್ತೆ ಆಗಿರುವಂಥದ್ದು ಕೇವಲ ಲಾರಿ ಕ್ಯಾಬಿನ್ ಒಳಗೆ ಆ ವ್ಯಕ್ತಿ ಕೂತ್ಕೊಂಡಿದ್ರು ಅನ್ನುವಂಥದ್ದು ಈಗ ಪತ್ತೆ ಆಗಿದೆ. ಅದನ್ನು ನಮ್ಮ ಹತ್ರ ಈ ರೀತಿ ಸಲಕರಣೆಗಳು, ಅಡ್ವಾನ್ಸ್ ಟೆಕ್ನಾಲಜಿ ಪ್ರತಿಯೊಂದು ಇರುವ ಈ ಸಮಸ್ಯೆ ಇವತ್ತು. ಆದರೆ ಇದೇ 50 ವರ್ಷದ ಹಿಂದೆ ಇದೇ ರೀತಿ ದೊಡ್ಡ ಒಂದು ಘಟನೆ ಮಂಗಳೂರಿನಲ್ಲಿ ನಡೆಯುತ್ತೆ. ಮಂಗಳೂರಿನ ಬಿಸಿ ರೋಡು ಎಲ್ಲಿ ನೇತ್ರಾವತಿ ನದಿ ಇರುತ್ತೆ, ಬಿಸಿ ರೋಡ್ನಿಂದ ಹಿಡಿದು ಉಪ್ಪಿನಂಗಡಿವರೆಗೆ. ಯಾಕಂದರೆ ನೇತ್ರಾವತಿ ನದಿಗೆ ಕುಮಾರಧಾರ ನದಿ ಉಪ್ಪಿನಂಗಡಿಯಲ್ಲಿ ಜಾಯಿನ್ ಆಗುತ್ತೆ. ಆ ನಂತರ ಬಿಸಿ ರೋಡ್ನಿಂದ ಹಿಡಿದು ಮುಂದೆ ಹೋಗಿ ಸಮುದ್ರಕ್ಕೆ ಸೇರುತ್ತೆ. ಆ ವರ್ಷನೂ ಅಂದರೆ 50 ವರ್ಷದ ಹಿಂದೆ, ಇವತ್ತಿಗೆ 50 ವರ್ಷ ಆಗುತ್ತೆ. ಜುಲೈ 26 ತಾರೀಕು 1974ನೇ ಇಸ್ವಿಯಲ್ಲಿ ದೊಡ್ಡ ಪ್ರವಾಹ, ನದಿಯೇ ಒಡೆದು ಬಾಯ್ಬಿಟ್ಟು ಇಷ್ಟು ಘೋರವಾಗಿರುತ್ತೆ. ಇರು ಮನೆಗಳು ಅಂತ ಹೇಳಿದ್ರೆ ಮನೆಗಳು ಯಾವ ಮನೆಗಳಿದ್ದು ಆ ಮನೆಗಳು ಯಾವ ಮನೆಗಳಿಲ್ಲ, ಎಲ್ಲ ನೀರೊಳಗೆ ಮನೆಗಳು ಹೋಗಿ. ಯಾರು ವ್ಯಕ್ತಿ ಬೆಳಗ್ಗೆ ಅಂದ್ರೆ 7 ಗಂಟೆಗೆ ಅವತ್ತು ಕೆಲಸಕ್ಕೆ ಹೋಗಿರ್ತಾನೆ
ಅವನು ಸಂಜೆ ಬರೋತ್ತಿಗೆ 5-6 ಗಂಟೆಗೆ ವಾಪಸ್ ಬರೋತ್ತಿಗೆ ಅಲ್ಲ ಮನೆಗಳೇ ಇರೋದಿಲ್ಲ, ಬರೀ ನೀರಿನಿಂದ ನದಿ ತುಂಬಿ ಬಿಟ್ಟಿರುತ್ತೆ. ಯಾಕಂತ ಹೇಳಿದ್ರೆ ಅವನು ಮೆಸೇಜ್ ಕೊಡ್ಲಿಕ್ಕೆ ಇವತ್ತು ಮೊಬೈಲ್ಗಳು ಇರೋದಿಲ್ಲ, ಫೋನ್ಗಳು ಇರೋದಿಲ್ಲ. ಈ ರೀತಿ ಸುದ್ದಿ ಬಿತ್ತರಗಳು ಸಮೇತನು ಆಗಿನ ಕಾಲದಲ್ಲಿ ಇರುವುದಿಲ್ಲ. ಅವನ ಮನೆ ಎಲ್ಲ ಬರೀ ಹೋಗಿ ನದಿ ನೋಡ್ತಾನೆ, ಅವನ ಮನೆ ಹತ್ರ ನೋಡಿದಾಗ ಇಷ್ಟು ಘನಘೋರವಾಗಿರುತ್ತೆ. ಇದೆಲ್ಲದಕ್ಕಿಂತ ಹೆಚ್ಚು ಆವತ್ತೇನಂತ ಹೇಳಿದ್ರೆ ವ್ಯಕ್ತಿಗಳೆಷ್ಟು ಶ್ರಮ ಇರುತ್ತೆ, ಅವ್ರ ಹತ್ರ ಎಷ್ಟು ನಾಲೆಜ್ ಇತ್ತು, ಏನು ಗೊತ್ತಿಲ್ಲ ಅಂದ್ರು ಇವೆಲ್ಲ ಯಾವುದೇ ರಾಡಾರ್ ಇಲ್ಲ, ದೊಡ್ಡ ದೊಡ್ಡ ಅವ್ರ ಹತ್ರ ಟೆಕ್ನಾಲಜಿ ಇರುವಂಥ ವಸ್ತುಗಳಿಲ್ಲ, ಏನಿಲ್ಲ. ಆದರೂ ಅವರು ಕೇವಲ ಒಂದು ನಾಡ ಡೋಣಿಗಳಿಟ್ಕೊಂಡು ಜನರು ಅಲ್ಲಿ ಇದ್ದಂಥವ್ರು ಪರಸ್ಪರ ತಮ್ಮೊಳಗೆ ಹೆಲ್ಪ್ ಮಾಡ್ತಾ ಎಲ್ಲೆಲ್ಲಿ ಜನ ಇರ್ತಾರೆ ಅವ್ರನ್ನ ಬೆಳಗ್ಗೆ ಅಂತ ಹೇಳಿದ್ರೆ ಯಾವಾಗ ನೀರು ತುಂಬುತ್ತೆ ಅನ್ನೋದು ಗೊತ್ತಾಗುತ್ತೆ ಅವ್ರಿಗೆ. ಬೆಳಗ್ಗೆ 8 ಗಂಟೆಗೆ ಎಲ್ಲ ಮನೆ ಹತ್ರ ಹೋಗಿ ಎಲ್ಲೆಲ್ಲಿ ಮನೆಗಳ ಹತ್ರ ನೀರು ತುಂಬ್ತಾ ಇರ್ತಾ ಮನೆಗಳ ಹತ್ರ ಹೋಗಿ ಜನರನ್ನ ದೋಣಿಯಲ್ಲಿ ತುಂಬಿಕೊಂಡು ಗುಡ್ಡದ ಪ್ರದೇಶದಲ್ಲಿ ಹೋಗಿಬಿಟ್ಟು ಎತ್ತರ ಪ್ರದೇಶದಲ್ಲಿ ಹೋಗಿಬಿಟ್ಟು ಬರ್ತಾರೆ. ಹೀಗಾಗಿ ಸರಿಸುಮಾರು ಈ ಎಲ್ಲ ಭಾಗ ಅವತ್ತು ಸೇರಿಸಿದಾಗ 5,000 ಮನೆಗಳು ಬೀಳ್ತಾವಂತೆ. ಮನೆಗಳೇ ಪತ್ತೆ ಇರುವುದಿಲ್ಲ. ತುಂಬ ವಿಚಿತ್ರ ಅಂದರೆ ಇಲ್ಲೆಲ್ಲರೂ ಬದಿ ಕುಳಿತಾರೆ. ಯಾಕಂತ ಹೇಳಿದ್ರೆ ಆವತ್ತಿನ ಕಾಲದ ಅಲ್ಲಿರುವಂಥ ಜನ ಏನಿದ್ರು ಅವ್ರ ಶ್ರಮ ಈ ಒಂದು ನಡೀಲಿಕ್ಕೆ ಇದಕ್ಕೆ ಮಾರಿಯ ಪ್ರವಾಹ ಅಂತಾರೆ. ಆದರೆ ಇದು ಅವತ್ತೇ ನಡೀತಾ ಅಂತ ಹೇಳಿದ್ರೆ ಅವತ್ತೇನು 74ರಲ್ಲಿ ಇದು ನಡೀತೆ. ಅದರ ಹಿಂದೆ 50 ವರ್ಷದ ಹಿಂದೆ ಹೋದಾಗ ಅಂದ್ರೆ 1923ರಲ್ಲೇನೂ ಇದೇ ರೀತಿಯ ದೊಡ್ಡ ಪ್ರವಾಹ ಬಂದಿರುತ್ತೆ. ಅದಾದ ನಂತರ ಇವತ್ತು 2024 ಮತ್ತೆ 50 ವರ್ಷದ ನಂತರ ಈ ರೀತಿಯ ಭೀಕರ ದುರಂತ ಘಟನೆ ನಡೆದಿದೆ. ಮಂಗಳೂರಿನ ಬಿಸಿ ರೋಡಿನಿಂದ ಹಿಡಿದು ಉಪ್ಪಿನಂಗಡಿಯವರೆಗೆ ಏನೋ ಒಂದು ಕ್ರಾಂತಿಕಾರಿಯಾದಂಥ ಅಂತ ಹೇಳಿದ್ರೆ ಆ ಜನರ ಉಳಿಸುವಂತ ಕೆಲಸ ನಡೀತಲ್ಲ, ಅದು ಸಾಮಾನ್ಯ ಜನರು ಅದರಲ್ಲಿ ಸೇರಿದಂಥವ್ರು. ಅವ್ರಿಗೇನು ಅಂತ ಐಡಿಯಾ ಇರುವುದಿಲ್ಲ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಕೇವಲ ನಾಡ ಡೋಣಿಗಳು, ಹೊಟ್ಟಾಕುವಂಥ ಡೋಣಿಗಳು, ಅದರಲ್ಲೇ ಕಷ್ಟಪಟ್ಟು ಎಲ್ಲ ಜನರನ್ನು, ಯಾಕಂತ ಹೇಳಿದ್ರೆ ಅದರಲ್ಲಿ ಇದ್ದಂಥವ್ರು ಕೆಲವೊಬ್ರು ಇವತ್ತೇನಿದ್ದಾರೆ ಅವರು ವಯಸ್ಸಾಗಿದ್ದವ್ರು ಹೇಳ್ತಾರೆ, ಅವರು ಗುಡ್ಡದ ಮೇಲೆ ಹೋದಾಗ ಅವ್ರ ಮನೆಗಳನ್ನು ಅಂತ ಹೇಳಿದ್ರೆ ತಾವು ಹೊರಗೆ ಬಂದಾಗ ಅವ್ರ 2ನೇ ಸ್ಟೆಪ್ಪಿಗೆ ನೀರು ಬಂದಿರುತ್ತೆ. ಆ ಮನೆಯಿಂದ ಅವ್ರನ್ನ ಹೊರಗೆ ಎತ್ಕೊಂಡು ಹೊರಗೆ ಆ ಡೋಣಿಯಲ್ಲಿ ಹಾಕ್ಕೊಂಡು ಬರ್ತಾರೆ. ಎಲ್ಲ ಪ್ರತಿಯೊಬ್ಬರನ್ನ ಅವ್ರು ಜಾನುವಾರು ಇರ್ಬೋದು, ವಯಸ್ಸಾದವರು ಇರ್ಬೋದು, ಹುಡುಗರು ಇರ್ಬೋದು, ಮಕ್ಕಳು ಇರ್ಬೋದು, ಎಳೆ ಕಂದಮ್ಮಗಳೆಲ್ಲ ಇದ್ದಂಥದ್ದನ್ನೆಲ್ಲ ಹೆಗಲ ಮೇಲೆ ಹೊತ್ಕೊಂಡು ಆ ಸ್ವಯಂ ಸೇವಕರು ತೊಗೊಂಡು ಬರ್ತಾರಂತೆ. ತೊಗೊಂಡು ಬಂದು ಡೋಣಿಯಲ್ಲಿ ಹಾಕ್ಕೊಂಡು ಫಸ್ಟ್ ಅವ್ರನ್ನೊಂದು ದಡ ಸೇರಿಸ್ತಾರಂತೆ. ಇಷ್ಟು ಜನ ಸೇರಿದ ಕೂಡಲೇ ಮತ್ತೆ ಇಲ್ಲಿದ್ದಾರೆ ಅದೂ ನೋಡಿ, ಯಾವುದೇ ಫೋನು ಇಲ್ಲ, ಯಾವ ಟೆಕ್ನಾಲಜಿನೂ ಇಲ್ಲ. ಅಂಥದ್ರಲ್ಲಿ 5,000 ಮನೆ ಉರುಳಿದ್ರು 5,000 ಮನೆಯಲ್ಲಿ ಇರುವಂಥ ಜನರನ್ನ ಇವರು ಉಳಿಸ್ತಾರೆ. ಒಬ್ಬರನ್ನೂ ಅದರಲ್ಲಿ ಜೀವಹಾನಿ ಆಗ್ಲಿಕ್ಕೆ ಬಿಡೋದಿಲ್ಲ, ಒಂದು ಪ್ರಾಣಿ ಜೀವಹಾನಿ ಆಗ್ಲಿಕ್ಕೆ ಬಿಡೋದಿಲ್ಲ. ಅಂದರೆ ಅದಕ್ಕೆ ಮಹಾಮಾರಿಯ ರೆಸ್ಕ್ಯೂ ಆಪರೇಷನ್ ಅಂತಾರೆ. ಅಂತ ಹೇಳಿದ್ರೆ ಮಹಾಮಾರಿಯ ಬಹುದೊಡ್ಡ ಕಾರ್ಯಾಚರಣೆ. ಅದನ್ನು ಯಾರ್ದು ಕಾರ್ಯಾಚರಣೆ? ಯಾವುದೇ ಸರ್ಕಾರದ್ದು ಅಲ್ಲ, ಯಾರದು ಅಲ್ಲ, ಕೇವಲ ಸ್ವಯಂ ಸೇವಕ ಅಂತ ಹೇಳಿದ್ರೆ ಅಲ್ಲಿರುವಂಥ ಜನರು ಪರಸ್ಪರ ತಮ್ಮ ಮಧ್ಯೆ ಇರುವಂಥ ಒಂದು ರಿಲೇಷನ್ನಲ್ಲಿ ಮಾಡಿರುವಂಥದ್ದು ಮಹಾಕ್ರಾಂತಿಕಾರಿ ಕೆಲಸ. ಯಾಕಂದರೆ ಒಬ್ಬರು ವ್ಯಕ್ತಿ ಅದನ್ನು ಹೇಳ್ತಾರಂತ ಹೇಳಿದ್ರೆ ತಮ್ಮ ಮನೆಯನ್ನು ಒಂದು ಗುಡ್ಡದ ಮೇಲೆ ಅವ್ರು ನಿಂತ್ಕೊಂಡು ನೋಡ್ತಿರ್ತಾರಂತೆ. ಅವ್ರು ಬಂದಾಗ 2 ಮೆಟ್ಲು ನೀರು ತುಂಬಿರುತ್ತೆ. ಆ ನಂತರ ಅವ್ರು ನೋಡ್ತಾ ಇದ್ದ ನೀರಿನ ಮಟ್ಟ ಮೇಲ್ ಬರುತ್ತೆ. ಕೊನೆಗೆ ಇಡೀ ಮನೆಯೇ ಪೂರ್ತಿ ನೀರು ತುಂಬಿಕೊಂಡು ಹೋಗುತ್ತೆ. ತುಂಬಿ ಹೋದ ನಂತರ 1 ವಾರದ ನಂತರ ಅವ್ರು ಆ ಜಾಗಕ್ಕೆ ಹೋದಾಗ ಅಲ್ಲಿ ಏನೇನು ಇರೋದಿಲ್ಲ, ಬರೀ ಮಣ್ಣು ಕೆಸರು ಇಷ್ಟೇ ಇರುತ್ತೆ. ಆ 5,000 ಮನೆಗಳು ಎಲ್ಲಿದ್ವಂತೂ ಗುರುತಿಲ್ಲ. ಹೀಗಾಗಿ ಈ ಮಂಗಳೂರಿನಿಂದ ಹಿಡಿದು ಬಿಸಿ ರೋಡಲ್ಲಿ ಸುಮಾರು ಹೊಸ ನಗರಗಳನ್ನು ನೀವು ನೋಡ್ಬೋದು ಅಂತ ಹೇಳಿದ್ರೆ ಆ ಮನೆಗಳೇ ಇವತ್ತು ಅಲ್ಲಿಗೆ ಶಿಫ್ಟ್ ಆಗಿದೆ. ಅಂದರೆ ಅಲ್ಲಿರುವಂಥ ಅವತ್ತಿನ ಕಾಲದ ಸರ್ಕಾರ ಏನಿತ್ತು ಅವರಿಗೆ 5 ಸೆಂಟ್ ಜಾಗಗಳನ್ನು ಕೊಡುತ್ತೆ. ಆ ನಂತರ ಅಲ್ಲಿ ಸುಮಾರು ಮನೆಗಳು ನಿರ್ಮಾಣ ಆಗ್ತವೆ ಅಂತ ಹೇಳಿದರೆ ತುಂಬ ಆಶ್ಚರ್ಯ ಅನಿಸುತ್ತೆ. ಅಂಥ ದೊಡ್ಡ ರೆಸ್ಕ್ಯೂ ಆಪ್ರೇಷನ್ನು ಯಾರ ಸಹಾಯವಿಲ್ಲಾರದೆ ಸ್ಥಳೀಯ ಜನರೇ ಅವತ್ತಿನ ಕಾಲದಲ್ಲಿ ಮಾಡ್ತಾರಂತ ಹೇಳಿದರೆ ಅವರಿಗೆ ತಮ್ಮ ಮೇಲೆ ತಾವು ಎಷ್ಟು ವಿಶ್ವಾಸವಿತ್ತು, ವ್ಯಕ್ತಿಗಳನ್ನೇ ಹೇಗೆ ಉಳಿಸಬೇಕು ಅನ್ನುವಂಥದ್ದು, ಮತ್ತು ವ್ಯಾಪಾರಿ ಉದ್ದೇಶ ಇಲ್ಲ ಅಂದಾಗ ಯಾರಿಂದನೂ ನಾವೇನು ಬಯಸೋದಿಲ್ಲ. ಮೊದಲು ನಮ್ಮದು ಪ್ರತಿಯೊಬ್ಬರು ಪ್ರಾಣನ ಉಳಿಸ್ಬೇಕು ಅನ್ನುವಂಥದ್ದು ಒಂದು ನಿಯತ್ತಿತ್ತು ಅಂತ ಹೇಳಿದ್ರೆ ಮನುಷ್ಯನ ಹತ್ರ. ಅದನ್ನು ಟೆಕ್ನಾಲಜಿ ಇನ್ನೇನು ಶೂನ್ಯ ಇದ್ದಾಗ ಆ ಸಾಧನೆ ಅಂತ ಹೇಳಿದ್ರೆ ಅದನ್ನು ಇವತ್ತಿಗೂ ನೆನೆಸ್ತಾರೆ. ಹೀಗಾಗಿ ಇವತ್ತು 50ನೇ ವರ್ಷದ ನೆನಪಿಗೋಸ್ಕರನೇ ಸುಮಾರು ಜನ ಇವತ್ತು ಅದರ ಬಗ್ಗೆ ಮಾತಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿ ಏನು ಮೊನ್ನೆ ಈ ದುರ್ಘಟನೆ ನಡೆದಿದೆ, ಈ ದುರ್ಘಟನೆ ನಡೆದು ಇವತ್ತಿಗೆ 10 ದಿವಸ ಇದ್ದು ನಾವು ಇಷ್ಟೆಲ್ಲ ಜಗತ್ತಿನ ಅತ್ಯಂತ ಟೆಕ್ನಾಲಜಿ ಹೊಂದಿಕೊಂಡು
ದೊಡ್ಡ ದೊಡ್ಡ ಹೈವೇಗಳನ್ನು ನಿರ್ಮಿಸೋರ ಹತ್ರ ಇವತ್ತು ಆ ಲಾರಿಯಲ್ಲಿ ಬಿದ್ದಿದೆ, ಇನ್ನೂವರೆಗೂ ಆ ವ್ಯಕ್ತಿಗಳಲ್ಲಿದ್ದಾರೆ ಅಂತ ಹುಡುಕ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಇದೇ ನಮ್ಮ ದುರಾದೃಷ್ಟ. ಅರ್ಥನೇ ಆಗ್ತಾ ಇಲ್ಲ. ಅಂದರೆ ಮನುಷ್ಯ ಎಷ್ಟು ತನ್ನನ್ನು ತಾನು ಟೆಕ್ನಾಲಜಿಗಳನ್ನು ಡೆವಲಪ್ ಮಾಡ್ತಾ ತನ್ನಷ್ಟಕ್ಕೆ ತಾನು ಎಲ್ಲವನ್ನು ನಾನು ಕೂತ್ಕೊಂಡಲ್ಲೇ ಆಗುತ್ತೆ ಅನ್ನುವಂಥದ್ದು ಯಾವತ್ತು ಯೋಚನೆ ಮಾಡಲಿಕ್ಕೆ ಹೋದಾಗ ಈ ರೀತಿಯ ತಪ್ಪುಗಳು ನಡೀತಾವಂತೆ. ಅದೇ ನಾವೆಲ್ಲರೂ ಕೈ ಜೋಡಿಸಿ ಮಾಡುವ ಅಂದಾಗ 50 ವರ್ಷದ ಹಿಂದೆ ನಡೆದಂಥ ಮಾರಿ ಮಳೆ ನೇತ್ರಾವತಿ ನದಿಯೇ ಆ ವರ್ಷ ಬಂದ ಕುಂಭ ದ್ರೋಣ ಮಳೆಗೆ ಇಡೀ ನೇತ್ರಾವತಿ ನದಿಯೇ ಒಡೆದು ಹೋಗುತ್ತೆ. ಒಡೆದು ಹೋದ್ರೂ ಸಾವಿರ ಮನೆಗಳು ಬಿದ್ದು ಹೋದ್ರೂ ಅಲ್ಲಿ ವ್ಯಕ್ತಿಗಳಿಗೆ ಯಾರಿಗೂ ಏನೂ ಆಗುವುದಿಲ್ಲ ಅನ್ನೋದೇ ವಿಶೇಷ ಅಂತ ಸುಮಾರು ಜನ ಇವತ್ತು ಅಭಿಪ್ರಾಯ ಪಡ್ತಾ ಇದ್ದಾರೆ. ಅವರೆಲ್ಲ ಹೇಳಿದ್ದನ್ನು ನಾನು ಇವತ್ತು ನಿಮ್ಮ ಮುಂದೆ ಕ್ಯಾಮ್ರಾ ಮುಂದೆ ಇಟ್ಟಿದ್ದೇನೆ. ಆವತ್ತಿನ ಕಾಲದಲ್ಲಿ ನಡೆದಂಥ ಈ ಒಂದು ಘಟನೆ ಇವತ್ತಿನ ಕಾಲದಲ್ಲಿ ನಡೆದಿರುವಂಥ ಘಟನೆಗೆ ಹೋಲಿಸಿ ಅವರು ಹೇಳಿದಾಗ ಅದೇ ಘಟನೆನೇ ನಾನು ನಿಮ್ಮ ಮುಂದೆ ನೆನಪಿಸ್ಕೊಳ್ತಾ ಇದ್ದೇನೆ ಅಂತ ಹೇಳಿ ಆದಷ್ಟು ಬೇಗನೆ ಅರ್ಜುನ ಜೀವಂತವಾಗಿ ಬರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸುವ.